ದೇಶಾದ್ಯಂತ ಇಂಡಿಗೋ ಏರ್ಲೈನ್ಸ್ ಸರ್ವರ್ ಸಮಸ್ಯೆಯಾಗಿದೆ. ಏರ್ಪೋರ್ಟ್ನಲ್ಲಿ ಚೆಕ್ ಇನ್ ಅಂಡ್ ಚೆಕ್ಔಟ್ಗೆ ಪರದಾಡಲಾಗ್ತಾ ಇದೆ. ದೇಶಾದ್ಯಂತ ಇಂಡಿಗೋ ಏರ್ಲೈನ್ಸ್ ಸರ್ವರ್ ಸಮಸ್ಯೆಯಿಂದಾಗಿ ಚೆಕ್ ಇನ್ ಚೆಕ್ಔಟ್ಗೆ ಪರದಾಡಲಾಗ್ತಾ ಇದೆ. ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲೂ ಕೂಡ ಭಾರೀ ಸಂಖ್ಯೆಯಲ್ಲಿ ಪ್ರಯಾಣಿಕರಿದ್ದಾರೆ. ಸರ್ವರ್ ಸಮಸ್ಯೆಯಿಂದ ಸರತಿ ಸಾಲಿನಲ್ಲಿ ನೂರಾರು ಪ್ರಯಾಣಿಕರು ನಿಂತುಕೊಂಡಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 1ರಲ್ಲಿ ಸಂಕಷ್ಟ ಎದುರಾಗಿದೆ. ಕೆಲ ವಿಮಾನಗಳ ಪ್ರಯಾಣ ರೀಶೆಡ್ಯೂಲ್ ಮಾಡಿದ್ದಾರೆ ಸಿಬ್ಬಂದಿ. ಚೆಕ್ ಇನ್ ಸಮಸ್ಯೆಯಿಂದ ಸಮಸ್ಯೆಗೆ ವಿಮಾನಗಳ ಟೇಕ್ ಆಫ್ ಕೂಡ ವಿಳಂಬ ಆಗ್ತದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಒಂದ್ ಕಡೆ ದಸರಾ ವೆಕೇಶನ್ಸ್ ಇದೆ, ನೂರಾರು ಮಂದಿ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ದಸರಾ ವೆಕೇಶನ್ಸ್ ಇದೆ, ಸೊ ಹಾಗಾಗಿ ಎಲ್ಲರೂ ಬೇರೆ ಬೇರೆ ರಾಜ್ಯಗಳಿಗೆ ಅಥವಾ ಬೇರೆ ಬೇರೆ ದೇಶಗಳಿಗೆ ಹೋಗೋರು ಒಂದಷ್ಟು ಜನ ಇದ್ದಾರೆ. ಬೆಳಿಗ್ಗೆ 11 ಗಂಟೆಯಿಂದ ಪ್ರಯಾಣಿಕರಿಗೆ ಸರ್ವರ್ ಸಂಕಷ್ಟ ಎದುರಾಗಿದೆ. ಹಾಗಾಗಿ ನೂರಾರು ಜನ ಪ್ರಯಾಣಿಕರನ್ನ ನೀವು ಅಲ್ಲಿ ಗಮನಿಸ್ತಾ ಇರಬಹುದು. ಏರ್ಪೋರ್ಟ್ನಲ್ಲಿ ಇಂಡಿಗೋ ಏರ್ಲೈನ್ಸ್ ಸರ್ವರ್ನಲ್ಲಿ ಸಮಸ್ಯೆ ಕಾಣಿಸ್ಕೊಂಡಿದೆ. ಚೆಕ್ ಇನ್ ಅಂಡ್ ಚೆಕ್ಔಟ್ಗೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಟರ್ಮಿನಲ್ 1ರಲ್ಲಿ ಈ ಸಮಸ್ಯೆ ಆಗಿರೋದು. ಕೆಲ ವಿಮಾನಗಳ ಪ್ರಯಾಣವನ್ನ ರೀಶೆಡ್ಯೂಲ್ ಮಾಡಿದ್ದಾರೆ ಸಿಬ್ಬಂದಿ. ಚೆಕ್ ಇನ್ ಸಮಸ್ಯೆ ಆಗ್ತಾ ಇರೋದ್ರಿಂದ ಟೇಕ್ ಆಫ್ ಕೂಡ ಡಿಲೇ ಆಗ್ತಾ ಇದೆ. ಸಮಯಕ್ಕೆ ಸರಿಯಾಗಿ ಪ್ರಯಾಣ ಮಾಡಲಾಗದೆ ಪ್ರಯಾಣಿಕರು ಕೂಡ ಪರದಾಡ್ತಾ ಇದ್ದಾರೆ. ಯಾವತ್ತೂ ಕೂಡ ಏರ್ಪೋರ್ಟ್ ಈ ರೀತಿಯಾಗಿ ನೋಡಿರಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲೋ ಒಂದ್ ಕಡೆ ಇದು ಏರ್ಪೋರ್ಟಾ ಇಲ್ಲ ರೈಲ್ವೆ ಸ್ಟೇಷನ್ ಅನ್ನುವಂಥ ರೀತಿ ಕಾಣಿಸ್ತಾ ಇದೆ. ಬಟ್ ಎಸ್, ಇಟ್ ಇಸ್ ಅನ್ ಏರ್ಪೋರ್ಟ್. ಅದು ಏರ್ಪೋರ್ಟೇ. ಇಂಡಿಗೋ ಏರ್ಲೈನ್ಸ್ ಸರ್ವರ್ ಸಮಸ್ಯೆ ಆಗಿರೋದ್ರಿಂದ ನೂರಾರು ಜನ ಪ್ರಯಾಣಿಕರು ಸರತಿ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ, ಒಂದಷ್ಟು ಜನ ಕೂತ್ಕೊಂಡಿದ್ದಾರೆ.